ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ನಿಮ್ಮ ವಿಜಯಲಕ್ಷ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫುಡ್ ಫಾರ್ ಗುಡ್. ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಏನಪ್ಪ ಅಂದರೆ ಜಿಲೇಬಿ ಮೀನಿನ ತವಾ ಫ್ರೈ. ತುಂಬಾ ಚೆನ್ನಾಗಿರುವಂಥ ಒಂದು ರೆಸಿಪಿ. ನೀವು ಒಂದು ಸಾರಿ ಇದನ್ನು ಮಾಡಿದ್ರೆ ಖಂಡಿತ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಬರೋಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಎಲ್ಲ ರೆಸಿಪಿಗಳದ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಈ ಜಿಲೇಬಿ ಮೀನನ್ನ ನಮ್ಮ ಇಲ್ಲೇ ಬೆಂಗಳೂರಲ್ಲೇ ಪಕ್ಕದಲ್ಲೇ ಒಂದು ಫಿಶ್ ಮಾರ್ಕೆಟ್ ಇದೆ, ಅಲ್ಲಿಂದ ತೊಗೊಂಡೆ. ನೋಡಿ, ಇದೇ ಜಿಲೇಬಿ ಮೀನು. ಎಲ್ಲ ಥರದ ಫಿಶ್ಗಳು ಇದ್ದಾವೆ ಇಲ್ಲಿ, ಆದರೆ ನನಗೆ ಇಷ್ಟ ಜಿಲೇಬಿ ಫಿಶ್ಶು. ತುಂಬಾ ಚೆನ್ನಾಗಿರುತ್ತೆ ಫ್ರೈಗೆ ಹಾಗೂ ಸಾರ್ಗೂ. ನಾನು 1 kg ಜಿಲೇಬಿ ಮೀನನ್ನ ತೊಗೊಂಡು ಅದನ್ನು ಕ್ಲೀನ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ನೋಡಿ, 1 kgಲಿ ಎಷ್ಟೊಂದು ಪೀಸ್ಗಳಾಗಿದೆ ಅಂತ. ಅವರು ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ನಾನು ಇದನ್ನು ಮನೆಗೆ ತೊಗೊಂಡ್ಬಂದು ನೋಡಿ ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಒಳಗಡೆ ಎಲ್ಲ ಬ್ಲ್ಯಾಕ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಕ್ಲೀನಾಗಿ ತೆಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ನಾನು ಫ್ರೈಗೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಅದರಲ್ಲಿ ತಲೆ ಬಾಲ ಎಲ್ಲ ಇರುತ್ತಲ್ಲ, ಅದನ್ನು ಮತ್ತೊಂದು 2 ಪೀಸ್ ಹಾಕಿ ಸಾಂಬಾರಿಗೆ ಅಂತ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ತಲೆನೆಲ್ಲ ಫ್ರೈ ಮಾಡೋಕ್ಕಾಗಲ್ಲಲ್ವ, ಅದಕ್ಕೋಸ್ಕರ. ಇವಾಗ ನಾನೊಂದು ಬೌಲ್ ತೊಗೊಂಡು ಅದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಸ್ಪೂನು ಅಚ್ಚ ಪುಡಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಖಾರದ ಪುಡಿನ ಹಾಕ್ಕೊಳ್ಳಿ. ಜಾಸ್ತಿ ಖಾರ ತಿನ್ನೋರಾದರೆ ಇನ್ನೊಂದು ಸ್ಪೂನ್ ಜಾಸ್ತಿನೇ ಹಾಕ್ಕೊಳ್ಬೋದು. ಹಾಗೆ ಒಂದು ಅರ್ಧ ಸ್ಪೂನು ಅರಿಶಿನದ ಪುಡಿ, 1 ಸ್ಪೂನು ಮೈದಾ, ಅರ್ಧ ಸ್ಪೂನು ಕಾರ್ನ್ಫ್ಲೋರು, ಹಾಗೆ ಅರ್ಧ ಸ್ಪೂನಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಮಸಾಲ ಪುಡಿ. ಅದು ನಾನು ಮನೇಲೇ ಮಾಡಿಟ್ಕೊಂಡಿರೋಂತಹ ಮಸಾಲೆ, ಆ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಅದು ಒಳ್ಳೆ ಘಮ ಕೊಡುತ್ತೆ ಫಿಶ್ ಫ್ರೈಗೆ, ಅದಕ್ಕೋಸ್ಕರ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆಯನ್ನು ತೊಗೊಂಡು ಅದನ್ನು ಕೈಯಲ್ಲೇ ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕ್ಕೊಳ್ಬೇಕು. ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣಿನ ರಸನ ಹಾಕ್ಕೊಳ್ಬೇಕು. ಇದರಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ. ಇವಾಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಫಿಶನ್ನು ಒಂದೊಂದೇ ಪೀಸ್ ತೊಗೊಂಡು ಈ ಥರ ಮಸಾಲೆನೆಲ್ಲ ಕ್ಲೀನಾಗಿ ಹಚ್ತಾ ಇದ್ದೀನಿ. ನೋಡಿ, ಇದೇ ಥರ ಎಲ್ಲ ಪೀಸ್ಗಳಿಗೂ ಮಸಾಲೆನ ಚೆನ್ನಾಗಿ ಹಚ್ಚಬೇಕು. ಒಳಗಡೆಗೆಲ್ಲ ಮುಟ್ಟೋ ಹಾಗೆ ನೀಟಾಗಿ ಹಚ್ಚಬೇಕು. ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಬೇಕು ಫಿಶ್ಗೆ. ನಮ್ಮ ಕಡೆ ಬೂತಾಯಿ ಬಂಗಡೆ ಎಲ್ಲ ಸಿಗುತ್ತೆ, ಆದರೆ ಈ ಮೀನು ನಮ್ಮ ಕಡೆ ಮಂಗಳೂರಲ್ಲಿ ಸಿಗಲ್ಲ. ನಾನೆಲ್ಲೂ ನೋಡಿಲ್ಲ ಈ ಮೀನನ್ನ. ಹಾಗಾಗಿ ನನಗೆ ಇಲ್ಲಿ ನಾನು ಇದೇ ಫಿಶ್ನ ತೊಗೊಂಡು ಯಾವಾಗಲೂ ಸಾಂಬಾರು ಮತ್ತು ಫ್ರೈ ಮಾಡ್ತೀನಿ. ತುಂಬಾ ಟೇಸ್ಟಿಯಾಗಿರೋಂಥ ಒಂದು ಫಿಶ್ ಇದು. ಖಂಡಿತ ನಿಮಗೆ ಎಲ್ಲಾದರೂ ಸಿಕ್ಕಿದ್ರೆ ಬಿಡಬೇಡಿ. ಬ್ಯಾಂಗ್ಳೂರು ಸೈಡೆಲ್ಲ ಈ ಫಿಶ್ಶು ಸಿಗುತ್ತೆ ಅಂದ್ಕೊಳ್ತೀನಿ ನಾನು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಎಲ್ಲ ಪೀಸ್ಗಳನ್ನೂ ಇದೇ ಥರ ಮಸಾಲೆ ಹಿಡಿಯೋಂಗೆ ಎಲ್ಲ ಮಿಕ್ಸ್ ಮಾಡಿ ಇದನ್ನು 1 ಗಂಟೆ ಮ್ಯಾರಿನೇಟ್ ಆಗಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. 1 ಅವರ್ ಆದಮೇಲೆ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ತವನ ಇಟ್ಕೊಳ್ತಾ ಇದ್ದೀನಿ.
ಅದಕ್ಕೆ 1-2 ಸ್ಪೂನ್ನಷ್ಟು ಎಣ್ಣೆನೂ ಹಾಕ್ಕೊಳ್ತೀನಿ. ಇದು ತವಾ ಫ್ರೈ ಆಗಿರೋದ್ರಿಂದ ಜಾಸ್ತಿ ಏನು ಎಣ್ಣೆ ಹಾಕೋದು ಬೇಕಾಗಿಲ್ಲ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇವಾಗ ನಾವು ಮ್ಯಾರಿನೇಟ್ ಹಾಕಿ ಇಟ್ಕೊಂಡಿರೋಂಥ ಫಿಶನ್ನು ಇವಾಗ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಪೀಸ್ಗಳನ್ನ ಈ ಥರ ಹಂಚ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ತವಾ ಬಿಸಿ ಆಗೋವರೆಗೂ ಮಾತ್ರ ದೊಡ್ಡ ಉರಿಲಿ ಇಟ್ಕೊಂಡು ಆಮೇಲೆ ಮೀಡಿಯಮ್ ಉರಿಲಿ ಇಟ್ಕೊಂಡು ಈ ಮೀನನ್ನ ಫ್ರೈ ಮಾಡ್ಕೊಳ್ಬೇಕು. ದೊಡ್ಡ ಉರಿಲೇ ಇಟ್ಕೊಂಡ್ರೆ ಸೀದೋಗುತ್ತೆ, ಅದಕ್ಕೋಸ್ಕರ ಮೀಡಿಯಮ್ ಉರಿಲೇ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಮುಚ್ಚಿಡ್ತಾ ಇದ್ದೀನಿ. 1 ನಿಮಿಷ ಆದಮೇಲೆ ಇದನ್ನು ಮತ್ತೆ ತಿರುವಾಗ್ತಾ ಇದ್ದೀನಿ ಒಂದೊಂದೇ ನಿಧಾನಕ್ಕೆ. ನಿಧಾನಕ್ಕೆ ತಿರುವಾಕಬೇಕು, ಅದು ಮಸಾಲೆ ಎಲ್ಲ ಹೋಗಬಾರ್ದು. ಇವಾಗ ಮತ್ತೆ ಮುಚ್ಚಿಡ್ತಾ ಇದ್ದೀನಿ. ಮತ್ತೆ ಮುಚ್ಚಿಟ್ಟು 1 ನಿಮಿಷ ಹಿಂಗೆ ನಿಧಾನಕ್ಕೆ ಫ್ರೈ ಆಗಬೇಕು. ಇವಾಗ ನಾನು ಕರಿಬೇವಿನ ಕಡ್ಡಿನ ಇದ್ರ ಮೇಲೇ ಇಡ್ತಾ ಇದ್ದೀನಿ. ಫಸ್ಟೇ ಹಾಕ್ಕೊಳ್ಬೋದು, ಫಸ್ಟೇ ಹಾಕ್ಕೊಂಡ್ರೆ ಅದು ಎಲೆಗಳೆಲ್ಲ ಸೀದೋಗುತ್ತೆ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ಈ ಕರಿಬೇವಿನ ಘಮ ಫಿಶ್ಗೆ ಹಿಡಿದು ತುಂಬ ಚೆನ್ನಾಗಿರುತ್ತೆ ಫಿಶ್ಶು ಇನ್ನು, ಅದಕ್ಕೋಸ್ಕರ ಈ ಥರ ಎಲೆಗಳನ್ನ ಇಟ್ಟು ಮುಚ್ಚಿಡ್ತಾ ಇದ್ದೀನಿ. ಹಿಂಗೆ ಮುಚ್ಚಿಟ್ಟು ಮತ್ತೆ 1 ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ. 1ನೇ ನಿಮಿಷಕ್ಕೆ ಈ ಥರ ತಿರುವಾಕಬೇಕು. ಜಾಸ್ತಿ ಟೈಮ್ ಇಟ್ಟರೆ ಸೀದೋಗುತ್ತೆ, ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸೀದೋಗಬಾರ್ದು. ಫಿಶ್ ಫ್ರೈದು ಟೇಸ್ಟ್ ಹೋಗುತ್ತೆ. ಆ ಕಡೆ 1 ನಿಮಿಷ ಈ ಕಡೆ 1 ನಿಮಿಷ ಫಸ್ಟು, ಆಮೇಲೆ ಆ ಕಡೆ 1 ನಿಮಿಷ ಈ ಕಡೆ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನೋಡಿ ನಮ್ಮ ಫಿಶ್ ಫ್ರೈ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು. ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಫಿಶ್ ಫ್ರೈ ಅಂತಲೇ ಹೇಳ್ಬೋದು. ಇದನ್ನು ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ. ಇದೇ ಥರ ಇದು ಜಿಲೇಬಿ ಫಿಶ್ ಅಂತ ನಿಮಗೆ ಸಿಕ್ಕಿದ್ರೆ ಖಂಡಿತ ಬಿಡಬೇಡಿ, ಒಂದು ಸಾರಿ ತೊಗೊಂಬಂದು ಈ ಥರ ಫ್ರೈ ಮಾಡಿ ನೋಡಿ. ಮತ್ತೆ ನೀವು ತರ್ತಾನೆ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಎಲ್ಲ ರೆಸಿಪಿಗಳದ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಇದಕ್ಕೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನು ಕುಸ್ಲಕ್ಕಿ ಅನ್ನದ ಜೊತೆ ಫಿಶ್ ಸಾರು ಹಾಗೂ ಈ ಫಿಶ್ ಫ್ರೈನು ಸರ್ವ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಕುಸ್ಲಕ್ಕಿ ಅನ್ನೋದ ಜೊತೆ. ನೀವು ಒಂದು ಸರಿ ತಿಂದರೆ ಮತ್ತೆ ಮಾಡ್ತಾನೆ ಇರ್ತೀರ ಮನೇಲಿ ಈ ಫಿಶ್ನ. ಹಾಗಾಗಿ ಖಂಡಿತ ಈ ಫಿಶ್ ಸಿಕ್ಕಿದ್ರೆ ತರೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.